ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಥಸಂಚಲನ ಹೈ ವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿದೆ. ಆರ್ಎಸ್ಎಸ್ ಶತಾಯಗತಾಯ ಪಥಸಂಚಲನ ನಡೆಸಕೂಡದು ಅಂತ ದಲಿತ ಸಂಘಟನೆಗಳು ತೊಡೆತಟ್ಟಿವೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕಲು ಜಿಲ್ಲಾಡಳಿತ ಮುಂದಾಗಿದ್ದು ಹೈಕೋರ್ಟ್ ಆದೇಶದಂತೆ ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ಗೆ ಮುಂದಾಗಿದೆ. ಒಂದು ವೇಳೆ ಆರ್ಎಸ್ಎಸ್ ನಾಳೆ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಅಲ್ಲಿಯ ವಾತಾವರಣ ಕೆಟ್ಟು ಹೋಗ್ತದೆ, ಜನಸಾಮಾನ್ಯರ ಬದುಕಿಗೆ ಕುತ್ತು ಬರ್ತದೆ. ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನಕ್ಕೆ ನಾಳೆಯೇ ಕ್ಲೈಮ್ಯಾಕ್ಸ್. ಪೆರೇಡ್ಗೆ ಪರ್ಮಿಷನ್ ಕೊಡುತ್ತಾ ಕಲಬುರಗಿ ಜಿಲ್ಲಾಡಳಿತ. ನಾಳೆಯ ಹೈ ವೋಲ್ಟೇಜ್ ಶಾಂತಿ ಸಭೆಯತ್ತ ಎಲ್ಲರ ಚಿತ್ತ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಎಂಬ ಫೈಟ್ ಆರಂಭವಾಗಿ 8 ದಿನಗಳು ಕಳೆದರೂ ಕೂಡ ಇನ್ನೂ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಆರ್ಎಸ್ಎಸ್ ಹೈಕೋರ್ಟ್ ಮೆಟ್ಲೇರಿದ್ದು ನಾವು ಚಿತ್ತಾಪುರದಲ್ಲಿ ಶತಾಯಗತಾಯ ಪಥಸಂಚಲನ ಮಾಡೇ ತೀರುತ್ತೇವೆ ಎಂದು ಪಣ ತೊಟ್ಟಿದೆ. ನವೆಂಬರ್ 2ಕ್ಕೆ ಪಥಸಂಚಲನಕ್ಕೆ ನಮಗೆ ಅನುಮತಿ ನೀಡಿ ಎಂದು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದೆ. ಇತ್ತ ಆರ್ಎಸ್ಎಸ್ಗೆ ಕೌಂಟರ್ ಆಗಿ ದಲಿತ ಸಂಘಟನೆ, ಕುರುಬ ಸಮುದಾಯದ ಸಂಘಟನೆಗಳು ಹಾಗೂ ಕ್ರೈಸ್ತ ಸಮುದಾಯ ಸೇರಿ ಒಟ್ಟು 9 ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಅರ್ಜಿ ಸಲ್ಲಿಸಿದ್ದು ಯಾವುದೇ ಕಾರಣಕ್ಕೂ ಆರ್ಎಸ್ಎಸ್ಗೆ ಅನುಮತಿ ನೀಡಕೂಡದು ಎಂದು ಪಟ್ಟು ಹಿಡಿದಿವೆ. ಆರ್ಎಸ್ಎಸ್ಗೆ ಅನುಮತಿ ಕೊಟ್ಟರೆ ನಮಗೂ ಅದೇ ದಿನ ಅವಕಾಶ ಕೊಡಿ ಎಂದು ವಿದಂಡವಾದ ಮಾಡುತ್ತಿದೆ. ಇದು ಜಿಲ್ಲಾಡಳಿತಕ್ಕೆ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದ್ದು ಹೈಕೋರ್ಟ್ ಶಾಂತಿ ಸಭೆ ನಡೆಸಿ ಮನವೊಲಿಸುವಂತೆ ಜಿಲ್ಲಾಡಳಿತಕ್ಕೆ ಟಾಸ್ಕ್ ನೀಡಿದೆ. ಹೀಗಾಗಿ ನಾಳೆ ಬೆಳಗ್ಗೆ 11:30ಕ್ಕೆ ಜಿಲ್ಲಾಡಳಿತ ಆರ್ಎಸ್ಎಸ್ ಸೇರಿ 10 ಸಂಘಟನೆಗಳನ್ನ ಒಳಗೊಂಡ ಶಾಂತಿ ಸಭೆ ಕರೆದಿದ್ದು ತಮ್ಮ ಅಭಿಪ್ರಾಯಗಳನ್ನ ಲಿಖಿತ ರೂಪದಲ್ಲಿ ನೀಡುವಂತೆ ಸೂಚಿಸಿದೆ. ಇದರ ಮಧ್ಯೆಯೂ ಕೆಲ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿವೆ. ಜಿಲ್ಲಾಡಳಿತಕ್ಕೆ ಮನವಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಈಗ ಚಿತ್ತಾಪುರದಲ್ಲಿ ವಾತಾವರಣ ಅಷ್ಟು ಸರಿಗಿಲ್ಲ. ಚಿತ್ತಾಪುರದ ನಾಯಕರಿಗೆ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳಿಗೆ ಅವರಿಗೆ ಆರ್ಎಸ್ಎಸ್ಸಿನ ಜನ, BJP ಜನ ಸಿಕ್ಕಾಪಟ್ಟೆ ಮಾತಾಡಿದ್ರಿಂದ, ಕೆಟ್ಟ ಶಬ್ದ ಪ್ರಯೋಗಿಸಿದ್ರಿಂದ ಸಹಜವಾಗಿಯೇ ಆ ಏರಿಯಾದೊಳಗೆ ಅವರ ಅನುಯಾಯಿಗಳು ಇರ್ತಾರೆ, ಅವರ ಅಭಿಮಾನಿಗಳು ಇರ್ತಾರೆ. ಒಂದು ವೇಳೆ ಆರ್ಎಸ್ಎಸ್ ನಾಳೆ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಅಲ್ಲಿಯ ವಾತಾವರಣ ಕೆಟ್ಟು ಹೋಗ್ತದೆ, ಜನಸಾಮಾನ್ಯರ ಬದುಕಿಗೆ ಕುತ್ತು ಬರ್ತದೆ. ಚಿತ್ತಾಪುರದ ಜನ ಯಾರು ಕೂಡ, ಬಹುಸಂಖ್ಯಾತ ಜನ ಇದಕ್ಕೆ ತಯಾರಿಲ್ಲ. ಹೀಗಾಗಿ ಇನ್ನೂ ಅನೇಕ ಸಂಘಟನೆಗಳು ಕೂಡ ನಾವು ಪಥಸಂಚಲನ ನಡೀತೀವಿ ಅನ್ನುವಂಥ ಒಂದು ವಾದ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಅನಾವಶ್ಯಕ ಹಿಂಸೆ, ದೊಂಬೆ, ಗಲಭೆ ಆಗಿ ಜನಸಾಮಾನ್ಯರಿಗೆ ಕುತ್ತು ಬರಬಾರದು ಅನ್ನುವ ಕಾರಣಕ್ಕಾಗಿ ಆ ಸಂಧಾನ ಸಭೆಯಲ್ಲಿ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಸದ್ಯಕ್ಕೆ ಯಾರಿಗೂ ಕೂಡ ಪಥಸಂಚಲನ ನಡೆಸಲಿಕ್ಕೆ ಅವಕಾಶ ಕೊಡದಂತೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಇತ್ತ ಬಿಜೆಪಿ ಹಾಗೂ ಶಿವಸೇನೆ ಆರ್ಎಸ್ಎಸ್ ಪರ ಬ್ಯಾಟ್ ಬೀಸಿದ್ದು ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಡಿಸಿ ಫೌಜಿಯಾ ತರನ್ನುಮ್ ಅವರಿಗೆ ಬಿಜೆಪಿ ಮನವಿ ಸಲ್ಲಿಸಿದೆ. ಶಿವಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಆರ್ಎಸ್ಎಸ್ ಪಥಸಂಚಲನಕ್ಕೆ ತಡೆಯುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಚಿತ್ತಾಪುರ್ನಲ್ಲಿ ನಡಿಬೇಕಾದಂತಹ ಆರ್ಎಸ್ಎಸ್ ಪಥಸಂಚಲನವನ್ನು ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನು ತಡೀತಾ ಇದ್ದಾರೆ ಮತ್ತು ಅದಕ್ಕೆ ಪರವಾನಗಿ ಕೊಡದೇ ಆದಷ್ಟು ವಿಳಂಬ ನೀತಿಯನ್ನು ಇಲ್ಲಿಯ ಜಿಲ್ಲಾಡಳಿತ ಅನುಸರಿಸ್ತಾ ಇದೆ. ಇದಕ್ಕೆ ಮೂಲ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ. ಚಿತ್ತಾಪುರ್ನಲ್ಲಿ ಈ ಹಿಂದೆ ಅನೇಕ ಬಾರಿ ಪಥಸಂಚಲನ ಆದಾಗಿಯೂ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲಿ ಅಥವಾ ಪ್ರಚೋದನಾಕಾರಿ ಭಾಷಣ ಆಗಲಿ ಆದಂತಹ ಇತಿಹಾಸ ಅಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ. ಹೀಗಿದ್ದರೂ ಕೂಡ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಸೂಯೆಯಿಂದ ದ್ವೇಷ ಸಾಧಿಸುವುದಕ್ಕೋಸ್ಕರ ಇವತ್ತು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕಡಿವಾಣ ಹಾಕ್ತಾ ಇರುವುದು ಅತ್ಯಂತ ಖಂಡನೀಯವಾಗಿರುವಂತಹದ್ದಿದೆ. ಒಟ್ನಲ್ಲಿ
ಒಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಡಳಿತ ಇಕ್ಕಟ್ಟಿಗೆ ಸಿಲುಕಿದ್ದು ಯಾರ ಮನವೊಲಿಸಬೇಕು, ಯಾರಿಗೆ ಅನುಮತಿ ನೀಡಬೇಕು ಎಂದು ತಿಳಿಯದೆ ಅಸಹಾಯಕ ಸ್ಥಿತಿಗೆ ತಲುಪಿದೆ. ಹೈಕೋರ್ಟ್ ಆದೇಶದಂತೆ 10 ಸಂಘಟನೆಗಳಿಗೆ ಮೀಟಿಂಗ್ ಕರೆದಿದ್ದು 10 ಸಂಘಟನೆಗಳ ಅಭಿಪ್ರಾಯವನ್ನ ಲಿಖಿತ ರೂಪದಲ್ಲಿ ಪಡೆಯಲಿದ್ದು ಅಕ್ಟೋಬರ್ 30ರಂದು ಕೋರ್ಟ್ಗೆ ಒಪ್ಪಿಸಲಿದೆ. ಹೀಗಾಗಿ ಎಲ್ಲರ ಚಿತ್ತ ಇದೀಗ ನಾಳೆಯ ಶಾಂತಿ ಸಭೆಯತ್ತ ನೆಟ್ಟಿದೆ. ಶ್ರೀಕಾಂತ್ ಬೀರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.